ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಿಂದಿನ ತರಗತಿಯಲ್ಲಿ ನಾವು ತೋಟಗಾರಿಕೆ ಸಂಬಂಧಪಟ್ಟಂತಹ ಯೋಜನೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋದ್ವಿ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಪಶುಸಂಗೋಪನೆ ಮತ್ತು ಮೀನು ಕೃಷಿಗೆ ಸಂಬಂಧಪಟ್ಟಂತಹ ಯಾವ ಯೋಜನೆಗಳು ನಮ್ಮ ಆರ್ಥಿಕ ಸಮೀಕ್ಷೆಯಲ್ಲಿ ಬಂದಿದೆ ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೇವೆ. ಮೊದಲನೇದಾಗಿ ಮತ್ಸ್ಯವಾಹಿನಿ ಯೋಜನೆ, ಇದು ಮೀನು ಕೃಷಿಗೆ ಸಂಬಂಧಪಟ್ಟಿರುವಂತದ್ದು. ಇನ್ನು ಕ್ಷೀರ ಸಂಜೀವಿನಿ ಅನ್ನುವಂಥದ್ದು ಹಾಲು ಉತ್ಪಾದನೆಗೆ ಅಂದ್ರೆ ಪಶುಸಂಗೋಪನೆಗೆ ಸಂಬಂಧಪಟ್ಟಂತಹ ಒಂದು ಯೋಜನೆ ಆಗಿರುವಂತದ್ದು. ಇನ್ನು ಬಹಳ ಮುಖ್ಯವಾಗಿ ಆಹಾರ ಭದ್ರತೆಗೆ ಕೆಲವೊಂದು ಯೋಜನೆಗಳು ಬಂದಿರುವಂತದ್ದು. ಆಹಾರ ಭದ್ರತೆ ಅಂದ್ರೆ ಸಾರ್ವಜನಿಕರಿಗೆ ಒಂದು ಆಹಾರದ ಭದ್ರತೆಯನ್ನು ಒದಗಿಸಿಕೊಳ್ಳೋದಕ್ಕೋಸ್ಕರವಾಗಿ ಕೆಲವೊಂದು ಅನ್ನಭಾಗ್ಯ ಯೋಜನೆ ಆಗಿರಬಹುದು, ದಾಸೋಹ ಯೋಜನೆಗಳಾಗಿರ್ಬೋದು, PDS ಮೂಲಕವಾಗಿ ಅಂದ್ರೆ ನ್ಯಾಯಬೆಲೆ ಅಂಗಡಿಯ ಮೂಲಕವಾಗಿ ಇವೆಲ್ಲ ಯೋಜನೆಗಳು ಅನುಷ್ಠಾನಗೊಳ್ತಾ ಬಂತು. ಅದರ ಬಗ್ಗೆ ಸ್ವಲ್ಪ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಗಮನಿಸ್ತಾ ಹೋಗಿ, ಇಲ್ಲಿ ಪಶು ಸಂಗೋಪನೆ ಮತ್ತು ಪಶು ವೈದ್ಯಕೀಯ ಸೇವೆಗಳು ರಾಜ್ಯದಲ್ಲಿ ಯಾವ ರೀತಿಯಾಗಿ ಬಂದವು ಅನ್ನುವಂಥದ್ದು ನೋಡಿ. ಹಾಲಿನ ಉತ್ಪಾದನೆ ಅಂತ ಬಂದಾಗ ನಮ್ಮ ರಾಷ್ಟ್ರ ಅನ್ನುವಂಥದ್ದು ಭಾರತ ರಾಷ್ಟ್ರದಲ್ಲಿ ನಾವು ಮೊದಲ ಸ್ಥಾನದಲ್ಲಿದ್ದೇವೆ. ಭಾರತ ರಾಷ್ಟ್ರವು ಪ್ರಪಂಚದಲ್ಲಿ ಮೊದಲ ಸ್ಥಾನದಲ್ಲಿರುವಂಥದ್ದು ನಾವು ಹಾಲಿನ ಉತ್ಪಾದನೆಗೆ. ಇನ್ನು ರಾಷ್ಟ್ರದಲ್ಲಿ ನಮ್ಮ ರಾಜ್ಯ ಅನ್ನುವಂಥದ್ದು 9ನೇ ಸ್ಥಾನದಲ್ಲಿ ಬರುವಂಥದ್ದು. ದೇಶದಲ್ಲಿ 9ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇರುವಂಥದ್ದು ನಾವು ಗಮನಿಸಬೇಕಾಗುತ್ತೆ ನೋಡಿ. ಪಶು ಸಖಿ ಯೋಜನೆ, ಕ್ಷೀರಧಾರ ಯೋಜನೆ, ಇಂತಹ ಒಂದು ಹಲವು ಯೋಜನೆಗಳು ಈ ಒಂದು ಪಶು ಸಂಗೋಪನೆಗಳಿಗೆ ನಾವು ಸಾಕಷ್ಟು ಯೋಜನೆಗಳು ನಮ್ಮ ಸರ್ಕಾರ ತೆಗೆದುಕೊಂಡು ಬಂದಿರುತ್ತೆ. ಹಾಗೆ ದೇಶದಲ್ಲಿ ಮೊದಲ ಬಾರಿಗೆ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂದ್ರೆ, ಸರ್ಕಾರದಿಂದ ಮನೆ ಬಾಗಿಲಿಗೆ ಒಂದು ಆಂಬುಲೆನ್ಸ್ ವ್ಯವಸ್ಥೆಯನ್ನ, ಪಶು ಆಂಬುಲೆನ್ಸ್ ವ್ಯವಸ್ಥೆಯನ್ನ 108 ನಮ್ಮ ಜನರಿಗೆ ಕೊಟ್ರೆ, 108 ಅನ್ನುವಂಥದ್ದು ಜನಸಾಮಾನ್ಯರಿಗೆ ಬಂದ್ರೆ, ನಾವು ಪಶುಗಳಿಗೂ ಕೂಡ ಆಂಬುಲೆನ್ಸ್ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದೀವಿ. ಅಂದ್ರೆ ಎಷ್ಟು ಪಶು ಸಂಗೋಪನೆಗೆ ನಾವು ಮಹತ್ವವನ್ನು ಕೊಟ್ಟಿದ್ದೀವಿ ಅನ್ನುವಂಥದ್ದು ನಿಮ್ಗೆ ಇದ್ರ ಮೂಲಕವಾಗಿ ತಿಳಿಯುತ್ತೆ. ಇದಕ್ಕೆ ನಾವು ಸಹಾಯವಾಣಿಯನ್ನ ಕೂಡ ನೀಡಿದೀವಿ. 1962 ಒಂದು ಪಶು ಸಹಾಯವಾಣಿ ಇರುವಂಥದ್ದು. ಇದಕ್ಕೆ ಮೂಲಕವಾಗಿ ನೀವು ಕರೆ ಮಾಡಿ ಆಂಬುಲೆನ್ಸ್ ಸೇವೆಗಳನ್ನ ಮನೆ ಬಾಗಿಲಿಗೆ ತೆರೆಸಿಕೊಳ್ಳುವಂತಹ ಕೆಲಸ ಕೂಡ ನೀವು ಈ ಮೂಲಕವಾಗಿ ತೆಗೆದುಕೊಂಡು ಬರಬಹುದು. ಇನ್ನು ನಂತರದಲ್ಲಿ ಆಸ್ಕಾರ್ಡ್ ಯೋಜನೆ ಅಂದ್ರೆ ರೋಗದಿಂದ ಮೃತಪಟ್ಟಂತಹ ಒಂದು ಕಾರ್ಯಕ್ರಮಗಳು, ಪಶುಗಳಿಗೆ ಸಂಬಂಧಪಟ್ಟಂಥದ್ದು, ಕಾಲುಬಾಯಿ ರೋಗ, ಕಂದು ರೋಗ, ಈ ಮತ್ತೆ ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತಹ ರೋಗಗಳು ಈ ಜಾನುವಾರುಗಳಿಗೆ ಬರುವಂಥದ್ದು. ಇದಕ್ಕೆ ಒಂದು ಹಣಕಾಸಿನ ಒಂದು ನಿಯಂತ್ರಣ ಕೊಡುವಂಥದ್ದು, ಜೊತೆಗೆ ಚಿಕಿತ್ಸೆಯನ್ನ ನೀಡುವಂಥದ್ದು, ಮೃತಪಟ್ಟಂತಹ ಒಂದು ರಾಸುಗಳಿಗೆ ಒಂದು ಸಹಾಯಧನವನ್ನು ನೀಡುವಂಥದ್ದು. ಇದೆಲ್ಲ ಆಸ್ಕಾರ್ಡ್ ಯೋಜನೆಗಳಲ್ಲಿ ಬಂದಿರುವಂಥದ್ದು, ಯಾವುದು ಪಶುಸಂಗೋಪನೆಗೆ ಸಂಬಂಧಪಟ್ಟಂಥದ್ದು. ಇನ್ನು ಹಾಲಿನ ಉತ್ಪಾದನೆ ಬಹಳ ಮುಖ್ಯವಾಗಿರುವಂಥದ್ದು. ಪಶುಗಳನ್ನ ಸಂಗೋಪನೆ ಮಾಡುವುದರ ಜೊತೆಗೆ ಹಾಲಿನ ಬಗ್ಗೆನೂ ಕೂಡ ನಾವು ಉತ್ಪಾದನೆಗೆ ಸಂಬಂಧಪಟ್ಟ ಕೆಲವೊಂದು ಯೋಜನೆಗಳನ್ನ ತೆಗೆದುಕೊಂಡು ಬರಬೇಕಾಗುತ್ತೆ. ರೈತರಿಗೆ ತರಬೇತಿಯನ್ನು ನೀಡುವಂಥದ್ದು, ರಾಸುಗಳ ಮೇವುಗಳಿಗೆ ಸಂಬಂಧಪಟ್ಟಂತೆ ಮೇವನ್ನ ಯಾವ ರೀತಿಯಾಗಿ ವ್ಯವಸ್ಥಿತವಾಗಿ ರೂಪಿಸಿಕೊಳ್ಬೇಕು, ಮತ್ತೆ ಹಾಲಿನ ಉತ್ಪಾದನೆಯನ್ನ ಮಾಡ್ತಾರೆ, ಆ ಉತ್ಪಾದನೆಗೆ ಪ್ರತಿ ಲೀಟರ್ಗೆ ಒಂದು ಪ್ರೋತ್ಸಾಹ ಒಂದು ಧನ ಸಹಾಯವನ್ನ ಧನವನ್ನು ನೀಡುವಂಥದ್ದು. ಇದೆಲ್ಲ ಹಾಲು ಪ್ರೋತ್ಸಾಹಕ ಯೋಜನೆಯಲ್ಲಿ ಬರುವಂಥದ್ದು ನೋಡಿ. ಪ್ರತಿಯೊಬ್ಬ ಒಂದು ನಾವು ಏನು KMF ಗೆ ಕೊಡ್ತೀವಲ್ಲ ಹಾಲನ್ನ, ಒಂದು ನೀವು ಡೈರಿಗೆ ಹಾಕ್ತಿರಲ್ಲ, ಪ್ರತಿ ಲೀಟರ್ಗೆ ಒಂದು ಪ್ರೋತ್ಸಾಹ ಧನವನ್ನು ನೀಡುವುದು. ಈ ಮೂಲಕವಾಗಿ ಕ್ಷೀರಧಾರೆಯ ಯೋಜನೆಯನ್ನ, ಹಾಲು ಕ್ರಾಂತಿಯನ್ನ ತೆಗೆದುಕೊಂಡು ಬರುವಂತಹ ಒಂದು ಯೋಜನೆ ಇದಾಗಿರುವಂಥದ್ದು. ಇದೆಲ್ಲವೂ ಕೂಡ ವ್ಯವಸ್ಥಿತವಾದಂತಹ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಪಶು ಸಂಗೋಪನೆಗೆ ಸಂಬಂಧಪಟ್ಟಂತಹ ಯೋಜನೆಗಳು. ಬಹಳ ಮುಖ್ಯವಾಗಿ ಕ್ಷೀರ ಸಂಜೀವಿನಿ, ಇದು ಹಾಲು ಉತ್ಪಾದಕರ ಸಂಘ ಏನಿದೆ, KMF ಏನಿದೆ, ಇದರ ಅಡಿಯಲ್ಲಿ ಮತ್ತು KSRLPS ಅವರ ಸಹಯೋಗದೊಂದಿಗೆ ಬಂದಂತಹ ಒಂದು ಯೋಜನೆ. ರಾಸುಗಳ ಖರೀದಿಗೆ ಅಥವಾ ನಾವು ಪಶುಗಳನ್ನ ಖರೀದಿಸಿಕೊಡೋದಕ್ಕೆ ಒಂದು ಹಣಕಾಸಿನ ನೆರವನ್ನ ಈ ಒಂದು ಯೋಜನೆಯಲ್ಲಿ ರೈತರು ಪಡೆಯಬಹುದು. ಇನ್ನು ಪಶು ಸಖಿ ಎನ್ನುವಂತಹ ಯೋಜನೆ ಕೂಡ ಇದೆ. ಇದಕ್ಕೆ ರಾಜ್ಯ ಮಟ್ಟದಲ್ಲಿ ಒಂದು ತರಬೇತಿಯನ್ನು ನೀಡಲಾಗುತ್ತೆ. ಪಶುಗಳನ್ನ ಹೇಗೆ ಆರೈಕೆ ಮಾಡಬೇಕು, ವ್ಯವಸ್ಥಿತವಾಗಿ ಬಳಸ್ಕೋಬೇಕು, ಪಶುಗಳನ್ನ ಯಾವ ರೀತಿಯಾದಂತಹ ಒಂದು ಆಹಾರವನ್ನ ಕೊಡಬೇಕು, ಪಾಲನೆಯನ್ನ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ತರಬೇತಿ ಪಶು ಸಖಿ ನೋಡಿ. 5962 ಪಶು ಸಖಿಯರು ನಮ್ಮ ರಾಜ್ಯ ಮಟ್ಟದಲ್ಲಿ ಈ ಒಂದು ತರಬೇತಿಗೆ ಭಾಗಿಯಾಗಿರುವಂತದ್ದು. ಪಶು ಚಿಕಿತ್ಸಾಲಯ ಅನ್ನುವಂಥದ್ದು ನಾವು ಮೈಸೂರಿನಲ್ಲಿ ಇತ್ತೀಚೆಗೆ ಒಂದು ಚಾಲನೆಯನ್ನ ಮಾಡಿರುವಂತದ್ದು. ಇದು ಇಷ್ಟು ಯೋಜನೆ ಇದಾಗಿರುವಂತದ್ದು. ಇಲ್ಲಿ ಕೆಲವು ಬಾರಿ ಪಶುಗಳನ್ನ ಖರೀದಿಸಲು ರೈತರಿಗೆ ಒಂದು ಸಹಾಯದ ಒಂದು ಅವಶ್ಯಕತೆ ಇರುತ್ತೆ. ಹಾಗಾಗಿ ವಾಣಿಜ್ಯ ಬ್ಯಾಂಕ್ಗಳಿಂದ ಒಂದು ಸಾಲದ ರೂಪದಲ್ಲಿ ಒಂದು ಹಣ ಸಹಾಯ ಮಾಡುವಂತಹ ಯೋಜನೆ ಕೂಡ ನಾವು ನೋಡ್ತೇವೆ. ಅದು ಪಶು ಭಾಗ್ಯ ಯೋಜನೆ ಅಡಿಯಲ್ಲಿ ಇಲ್ಲಿ ವಾಣಿಜ್ಯ ಬ್ಯಾಂಕ್ಗಳಿಂದ ಗರಿಷ್ಠ 1,20,000 ರೂಪಾಯಿವರೆಗೆ ಒಂದು ಸಾಲವನ್ನ ನೀಡುವಂತಹ ಒಂದು ಕಾರ್ಯಕ್ರಮ ಕೂಡ ಸರ್ಕಾರ ತೆಗೆದುಕೊಂಡು ಬಂದಿದೆ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಹಸು, ಕುರಿ, ಆಡು, ಹಂದಿ, ಕೋಳಿ ಘಟಕಗಳನ್ನ ಸ್ಥಾಪನೆ ಮಾಡೋದಕ್ಕೋಸ್ಕರವಾಗಿ ಒಂದು ಸಹಾಯಧನವನ್ನು ನೀಡುತ್ತೆ. ಇತರ ಜನರಿಗೆ 25% ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ 33% ಒಂದು ಸಹಾಯಧನ ಸಬ್ಸಿಡಿಯನ್ನ ಕೊಡುವಂತಹ ಪ್ರಯತ್ನ ಸರ್ಕಾರ ಮಾಡುವಂಥದ್ದು. ಜೊತೆಗೆ ಈ ಬೆಳೆ ಸಾಲದ ಮಾದರಿಯಲ್ಲಿ ನಾವೇನು ಕ್ರಾಪ್ ಲೋನ್ಗಳನ್ನ ತೆಗೆದುಕೊಳ್ಳುವಂತಹ ಮಾದರಿಯ ರೂಪದಲ್ಲಿ ಸರ್ಕಾರಿ ಒಂದು ಸಹಕಾರಿ ಬ್ಯಾಂಕ್ಗಳಲ್ಲಿ ಶೂನ್ಯ ಬಡ್ಡಿ ದರದಲ್ಲಿ ಕೂಡ ಒಂದು 50,000 ರೂಪಾಯಿವರೆಗೆ ಒಂದು ಪಶುಗಳಿಗೆ ಆಹಾರ ಅಥವಾ ಅದರ ನಿರ್ವಹಣೆ ಖರ್ಚುಗಳಿಗೆ ಒಂದು ಸಹಾಯಧನವನ್ನ ನೀಡುವಂತಹ ವ್ಯವಸ್ಥೆಯನ್ನು ಕೂಡ ಈ ಸಹಕಾರಿ ಬ್ಯಾಂಕ್ಗಳು ಮಾಡುವಂಥದ್ದು. ಪಶುಗಳಿಗೆ ಸಂಬಂಧಪಟ್ಟಂತೆ ಮೇವು ಖರೀದಿ ಆಗಿರಬಹುದು, ಅವುಗಳಿಗೆ ನೀರಿನ ಯೋಜನೆ, ನೀರನ್ನ ಒದಗಿಸಲು ಒಂದು ಕಟ್ಟೆಗಳನ್ನ ರೂಪಿಸುವಂಥದ್ದು, ಕೊಟ್ಟಿಗೆಗಳನ್ನ ರೂಪಿಸುವಂಥದ್ದು, ಇದೆಲ್ಲ ಈ ಒಂದು ಅಲ್ಪಾವಧಿ ಸಾಲದ ಮೂಲಕವಾಗಿ ನೀಡುವಂಥದ್ದು. ಇನ್ನು ಹಾಲು ಉತ್ಪಾದಕರ ಒಂದು ಸಹಕಾರ ಸಂಘಗಳ ಸದಸ್ಯರುಗಳಿಗೆ, ನೀವೇನು ಹಾಲಿನ ಡೈರಿಯನ್ನ ಸದಸ್ಯರಾಗಿರ್ತೀರೋ, 5 ರಾಸುಗಳವರೆಗೆ ಅಂದ್ರೆ 5 ರಾಸು ಏನಂದ್ರೆ 5 ಹಸುಗಳವರೆಗೂ ಕೂಡ ನೀವು ವಿಮಾ ಕಂತುಗಳನ್ನ ಪಾವತಿಯನ್ನ ಮಾಡಬಹುದು. ನಂತರ ಅವು ಏನಾದ್ರೂ ಆಕಸ್ಮಿಕವಾಗಿ ಮರಣ ಹೊಂದಿದ್ರೆ ಅದಕ್ಕೆ ವಿಮೆಯನ್ನ ಕೂಡ ನೀವು ಪಡೆಯಬಹುದು.
ಈ ಕುರಿಗಾಯಿ ಯೋಜನೆಯಡಿ, ಸುರಕ್ಷಾ ಯೋಜನೆಯಲ್ಲಿ ನೋಡಿ, ಇದಕ್ಕೂ ಕೂಡ ಒಂದು ಕುರಿಗಳಿಗೂ ಸಂಬಂಧಪಟ್ಟಂತಹ ಯೋಜನೆ ಬಂದ್ರೆ ಇಲ್ಲಿ ಒಂದು ವಿಮೆಗಳನ್ನ ಕುರಿಗಳಿಗೂ ನೀವು ತೆಗೆದುಕೊಳ್ಳುವಂಥದ್ದು. ಅಕಸ್ಮಾತ್ ಈ ಕುರಿಗಳು ಏನಾದರೂ ಮೃತವಾದ್ರೆ ಒಂದು 5,000 ರೂಪಾಯಿಯ ಒಂದು ಪರಿಹಾರ ಮೊತ್ತವನ್ನ ಕೂಡ ನೀವು ಈ ಯೋಜನೆಯಿಂದ ಪಡಿಬಹುದು. ಯಾವುದು? ಕುರಿಗಾಯಿ ಸುರಕ್ಷಾ ಯೋಜನೆ. ಇನ್ನು ನಂತರದಲ್ಲಿ ಇಲ್ಲಿ ಇಲಾಖಾ ವತಿಯಿಂದ ಸಾಕಷ್ಟು ಯೋಜನೆಗಳು ಬಂದಿರುವಂತದ್ದು. ಯಾವುದೋ ಪಶುಸಂಗೋಪನೆಗಳಿಗೆ ನೋಡಿ, ಪ್ರಾಣಿ ರೋಗ ತಡೆಗಟ್ಟುವಿಕೆಗೆ ರಾಜ್ಯ ಸರ್ಕಾರದ ನೆರವು, ಕಾಲುಬಾಯಿ ರೋಗ ನಿಯಂತ್ರಣ, ಪ್ರಾಣಿ ರೋಗ ವರದಿಯನ್ನು ಮಾಡುವಂತದ್ದು, ಬ್ರುಸೆಲ್ಲಾ ಒಂದು ರೋಗದ ನಿಯಂತ್ರಣವಾಗಿರ್ಬೋದು, ತಳಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಒಂದು ಯೋಜನೆಗಳು, ಆಮೇಲೆ ಬರಡು ಹಸುಗಳ ಒಂದು ಅಭಿವೃದ್ಧಿಯನ್ನು ಮಾಡುವಂತದ್ದು, ಮೇವು ಅಭಿವೃದ್ಧಿ, ರೈತರಿಗೆ ತರಬೇತಿಯನ್ನು ನೀಡುವಂತದ್ದು, ಜಾನುವಾರುಗಳ ವಿಮಾ ಯೋಜನೆ, ಇದೆಲ್ಲ ಏನೋ ಒಂದು ಪ್ರತಿಷ್ಠಿತ ಒಂದು ಪಶು ಮತ್ತು ಮೀನುಗಾರಿಕೆ ಘಟಕ ವಲಯದಿಂದ ಒಂದು ರಾಸುಗಳಿಗೆ ಸಂಬಂಧಪಟ್ಟಂತಹ ಸರ್ಕಾರದ ಒಂದು ಯೋಜನೆಗಳು ಮಾಹಿತಿ. ಇನ್ನು ನಂತರದಲ್ಲಿ ಒಂದು ಯೋಜನೆ ಬರುತ್ತೆ. ಯಾವುದು ಅಂದ್ರೆ ಪಶು ಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯಿಂದ ಈ ಜಾನುವಾರುಗಳ ಒಂದು ರೋಗ ನಿಯಂತ್ರಣಕ್ಕೋಸ್ಕರವಾಗಿ NADCP ಅಂದ್ರೆ ಈ ಕಾಲುಬಾಯಿ ರೋಗಗಳನ್ನ ನಿಯಂತ್ರಣ ಮಾಡೋಕ್ಕೋಸ್ಕರವಾಗಿ ಈ ಒಂದು ಒಂದು ಜ್ವರದ ಲಸಿಕೆಗಳನ್ನ ನೀಡುವಂಥದ್ದು. ಯಾವುದಕ್ಕೆ? ಕಾಲುಬಾಯಿ ರೋಗದ ಮುನ್ನೆಚ್ಚರಿಕೆವಾಗಿ ರಾಸುಗಳಿಗೆ ಒಂದು ಲಸಿಕೆಯನ್ನು ನೀಡುವಂಥದ್ದು. ಹಾಗೆ ಚರ್ಮಗಂಟು ರೋಗದಿಂದ ಮರಣ ಹೊಂದಿದಂತಹ ಒಂದು ಜಾನುವಾರುಗಳಿಗೆ ಒಂದು ಪರಿಹಾರ ಧನವನ್ನ ನೀಡುವಂತಹ ಕೆಲಸ ಕೂಡ ಇಲಾಖಾ ವತಿಯಿಂದ ನಡೀತಾ ಇದೆ. ಹಾಗೆ ಆಕಸ್ಮಿಕವಾಗಿ ರಾಸುಗಳು ಏನಾದರೂ ಮರಣ ಉಂಟಾದ್ರೆ ಆರ್ಥಿಕ ನಷ್ಟವನ್ನ ತುಂಬಲು ಕೂಡ ಈ ಎಮ್ಮೆ, ಎತ್ತು, ಹೋರಿಗಳಿಗೆ, ಕಡಸುಗಳಿಗೆ ಒಂದು 10,000 ರೂಪಾಯಿ ಒಂದು ಪರಿಹಾರ ಧನವನ್ನ ನೀಡುವಂತಹ ಯೋಜನೆ ಕೂಡ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇರುವಂತದ್ದು. ಇನ್ನು ಇಷ್ಟೇ ಅಲ್ಲದೆ ಪಶು ಸಂಗೋಪನೆಗೆ ಅಷ್ಟೇ ಅಲ್ಲದೆ ಮೀನು ಕೃಷಿಗೂ ಕೂಡ ಸಾಕಷ್ಟು ಯೋಜನೆಗಳು ನಮ್ಮ ರಾಜ್ಯದಲ್ಲಿ ಇರುವಂತದ್ದು. ಮೀನುಗಾರರಿಗೆ ಸಾಕಷ್ಟು ಒಂದು ಕಷ್ಟಗಳು ಇರುವಂತದ್ದು. ಅವರಿಗೆ ಆಕಸ್ಮಿಕವಾಗಿ ಒಂದು ಮೀನು ಹಿಡಿಯುವ ಸಂದರ್ಭದಲ್ಲಿ ಒಂದು ಅಪಘಾತದ ಮೂಲಕವಾಗಿ ಮರಣ ಹೊಂದಿದ್ರೆ ಅಂತವರಿಗೆ ವಿಮಾ ಸೌಲಭ್ಯವನ್ನ, ಮೀನುಗಾರರಿಗೆ ದೋಣಿಗಳಿಗೆ ಡೀಸೆಲ್ ಮಾರಾಟವನ್ನ, ತೆರಿಗೆ ಮರುಪಾವತಿಯನ್ನ ಮಾಡುವಂತದ್ದು, ಹಾಗೆ ಕರಾವಳಿ ತೀರದಲ್ಲಿ ಮಂಜುಗೆಡ್ಡೆ ಇರುವಂತಹ ಒಂದು ವಿದ್ಯುತ್ ಶಕ್ತಿಗೆ ಸಹಾಯಧನವನ್ನು ನೀಡುವಂಥದ್ದು, ಸಾಂಪ್ರದಾಯಿಕ ಒಂದು ನಾಡ ದೋಣಿಗಳಿಗೆ ಇರುವಂತಹ ಒಂದು ಸೀಮೆ ಎಣ್ಣೆಯನ್ನ ಒದಗಿಸುವಂತಹ ಕೆಲಸವನ್ನ, ಇವೆಲ್ಲವನ್ನ ಮೀನುಗಾರರಿಗೆ ಸಲಕರಣೆ ಕಿಟ್ಗಳನ್ನು ನೀಡುವಂಥದ್ದು, ಇದೆಲ್ಲ ಸರ್ಕಾರ ತೆಗೆದುಕೊಂಡು ಬಂದಂತಹ ಒಂದು ಕಾರ್ಯಕ್ರಮಗಳು. ಜೊತೆಗೆ ಮೀನುಮರಿ ಬಿತ್ತನೆಗೆ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ಸರ್ಕಾರ ಕೈಗೊಂಡಿರುವಂಥದ್ದು. ಇದು ಮೀನುಗಾರಿಕೆಗೆ ಸಂಬಂಧಪಟ್ಟಂಥದ್ದು. ಬಹಳ ಮುಖ್ಯವಾಗಿ ಮೊದಲು 2 ಯೋಜನೆಗಳನ್ನ ನಾವು ನೋಡ್ತೀವಿ. ಒಂದು ಮತ್ಸ್ಯವಾಹಿನಿ ಯೋಜನೆ. ಕೆಲವು ಬಾರಿ ಮೀನುಗಳನ್ನ ತೆಗೆದುಕೊಂಡು ಬಂದು ಆಯಾ ಸಂದರ್ಭಕ್ಕೆ ಆ ಮೀನು ತೆಗೆದುಕೊಂಡು ಮಾರಾಟವಾಗದೇ ಇದ್ರೆ, ಈಗ ಕೋಸ್ಟಲ್ ಏರಿಯಾದಲ್ಲಿ ಮೀನು ಹೆಚ್ಚಾಗಿ ಸಿಗುವಂಥದ್ದು. ನಾವು 320 ಕಿಲೋಮೀಟರ್ ಒಂದು ಕೋಸ್ಟಲ್ ಏರಿಯಾನ ನಾವು ಹೊಂದಿದ್ದೀವಿ. ಸಮುದ್ರದ ಮೀನು ರಾಜ್ಯದ ನಾನಾ ಬಗೆಗಳಿಗೆ, ನಾನಾ ಏರಿಯಾಗಳಿಗೆ ತಲುಪುವಂಥದ್ದು. ಆ ಸಂದರ್ಭದಲ್ಲಿ ಆ ಒಂದು ಕಾಲಾವಕಾಶಕ್ಕೆ ಸರಿಯಾಗಿ ಒಂದು ಮೀನನ್ನ ತಲುಪಿದ್ರೆ ಆ ಮೀನು ಒಂದು ಆರೋಗ್ಯಕರ ರೀತಿಯಲ್ಲಿ ಅಥವಾ ತಾಜಾ ಮೀನನ್ನ ಪಡಿಬಹುದು ನಾವು. ಅಂತಹ ಜನರಿಗೆ, ಮೀನುಗಾರರಿಗೆ ವಾಹನ ಸೌಲಭ್ಯವನ್ನ ಕಲ್ಪಿಸಿಕೊಡುವಂತಹ ಒಂದು ಯೋಜನೆ ಇದಾಗಿರೋ ಮತ್ಸ್ಯವಾಹಿನಿ. ವಾಹಿನಿ ಅಂದ್ರೆ ಅಲ್ಲಿಂದ ಇಲ್ಲಿಗೆ ತಲುಪಿಸುವಂತಹ ಕೆಲಸ. ಅಂದ್ರೆ ಅಲ್ಲಿ ವಾಹನವನ್ನ ಖರೀದಿ ಮಾಡಲು ಮೀನುಗಾರರಿಗೆ ಒಂದು ಧನ ಸಹಾಯವನ್ನು ನೀಡುವಂತಹ ಯೋಜನೆ ಮತ್ಸ್ಯವಾಹಿನಿ ಯೋಜನೆ. ಮೀನು ಅಭಿವೃದ್ಧಿ ಅಭಿಯಾನ, ಬಿತ್ತನೆ ಮೀನು ಅಭಿವೃದ್ಧಿ ಅಭಿಯಾನ ಕೂಡ ನಾವು ಗಮನಿಸ್ತೇವೆ. ಮೀನು ಮರಿ ಕೊರತೆಯಿಂದ ಸಮಸ್ಯೆಯನ್ನ ನಿರ್ವಹಣೆ ಮಾಡಲು ಉದ್ದೇಶಿಸಿದಂತಹ ಅಭಿಯಾನ ಕೂಡ ನಾವು ಇದನ್ನ ನೋಡುವಂಥದ್ದು. ಇದಿಷ್ಟು ಮೀನು ಸಾಕಾಣಿಕೆ ಇರುವಂತಹ ಯೋಜನೆಗಳು ಇದಾಗಿರುವಂಥದ್ದು. ಇನ್ನು ನಂತರದಲ್ಲಿ ನಾವು ಈ ತೋಟಗಾರಿಕೆಗೆ ಬಿಟ್ಟು ಆಹಾರ ಭದ್ರತೆಗೆ ಬರ್ತೇವೆ. ಜನರಿಗೆ ಮೂಲಭೂತ ಸೌಕರ್ಯ ಎಷ್ಟು ಕೂಡ ಹಾಗೆ ಆಹಾರದ ಒಂದು ವ್ಯವಸ್ಥಿತವಾಗಿ ದೊರೆಯುವಂತಹ ಒಂದು ಕಾರ್ಯಕ್ರಮ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಈ ಯೋಜನೆಯನ್ನ ತೆಗೆದುಕೊಂಡು ಬರುವಂತದ್ದು, ಆಹಾರವನ್ನ ಪ್ರತಿಯೊಬ್ಬರಿಗೂ ತಲುಪಿಸುವಂತಹ ಕೆಲಸ ಯಾವ್ದು ಮಾಡುತ್ತೆ ಅಂದ್ರೆ PDS ಮಾಡುವಂಥದ್ದು. ನಾವೆಲ್ಲ ಏನ್ ಕರಿತೇವೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನ ಅಡಿಯಲ್ಲಿ ನ್ಯಾಯಬೆಲೆ ಅಂಗಡಿಗಳು ಈ ಒಂದು ಆಹಾರ ಭದ್ರತಾ ಆಹಾರ ಭದ್ರತಾ ಒಂದು ಅಡಿಯಲ್ಲಿ ಭದ್ರತೆ ಎಲ್ರಿಗೂ ಕೂಡ ಸಮರ್ಪಕವಾಗಿ ಸರಿಯಾಗಿ ಒಂದು ಆಹಾರ ದೊರೆಯುವಂತೆ ಮಾಡುವಂತಹ ಕೆಲಸ ಕೂಡ ಇದು ಮಾಡುತ್ತೆ. ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಅಡಿಯಲ್ಲಿ ಈ ಇದರ ಒಂದು ಜವಾಬ್ದಾರಿ ಆಗಿರುವಂತದ್ದು. ಪ್ರತಿಯೊಬ್ಬರಿಗೂ ಕೂಡ ಪಡಿತರ ಚೀಟಿ ಇದ್ರೆ ನೀವು ಒಂದು ಆಹಾರವನ್ನು ಪಡೆಯುವಂತಹ ಕೆಲಸವನ್ನು ನೀವು ಮಾಡಬಹುದು. ಬಹಳ ಮುಖ್ಯವಾಗಿ ಅಂತ್ಯೋದಯ ಅನ್ನ ಯೋಜನೆ ಅನ್ನುವಂಥದ್ದು, AAY, ರಾಜ್ಯದಲ್ಲಿ 2 ಹೊತ್ತು ಊಟಕ್ಕೆ ಇಲ್ಲದಂತಹ ಒಂದು ಕಡು ಬಡವರಿಗೆ ಹಸುವನ್ನ ಇಂಗಿಸುವಂತಹ ವ್ಯವಸ್ಥಿತವಂತಹ ಯೋಜನೆ ಈ ಅಂತ್ಯೋದಯ ಅನ್ನ ಯೋಜನೆ. ಇದು 2000 ಇಸ್ವಿ ಡಿಸೆಂಬರ್ನಲ್ಲಿ ಭಾರತದಲ್ಲಿ ಪ್ರಾರಂಭ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ 2002ರಲ್ಲಿ ಇದು ಪ್ರಾರಂಭ ಆಗುವಂತದ್ದು ನೋಡ್ತೇವೆ. ಪ್ರತಿ ಕುಟುಂಬಕ್ಕೂ ಕೂಡ ಒಂದು 35 kg ಒಂದು ಆಹಾರ ಧಾನ್ಯವನ್ನ ಒದಗಿಸಿ ಕೊಡುವಂತಹ ಯೋಜನೆ ಇದಾಗಿರುವಂತದ್ದು. ಯಾವುದರ ಮೂಲಕವಾಗಿ? PDS ಮೂಲಕವಾಗಿ. ಸಾರ್ವಜನಿಕ ವಿತರಣೆ ವ್ಯವಸ್ಥೆ ಏನಿದೆ, ನ್ಯಾಯಬೆಲೆ ಅಂಗಡಿಯ ಮೂಲಕವಾಗಿ ಈ ಒಂದು ವ್ಯವಸ್ಥೆಗಳು ಜಾರಿಯಾಗುವಂತದ್ದು. ಇದಕ್ಕೆ ಒಂದು ಮಾರ್ಗದರ್ಶನವನ್ನ ವ್ಯವಸ್ಥಿತವಾಗಿ ಒಂದು ಪರಿಕಲ್ಪನೆಯನ್ನ ನೀಡಿದವರು ಯಾರು? ಅಭಿಜಿತ್ ಸೇನ್ ಗುಪ್ತಾ, ಅರ್ಥಶಾಸ್ತ್ರಜ್ಞರಾದಂತಹ ಒಂದು ಅಭಿಜಿತ್ ಸೇನ್ ಗುಪ್ತಾ ಅವರು ಈ ವ್ಯವಸ್ಥೆ ಬಗ್ಗೆ ಒಂದು ಮಾರ್ಗದರ್ಶನವನ್ನ ನೀಡಿರುವಂತದ್ದು. 2013ರಲ್ಲಿ ಒಂದು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಅನ್ನಭಾಗ್ಯ ಯೋಜನೆ ಅನ್ನುವಂಥದ್ದು ಬರುತ್ತೆ. ಸಿದ್ದರಾಮಯ್ಯನವರು ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ 2013 ಜುಲೈ 10ರಂದು ರಾಜ್ಯದಲ್ಲಿ ತೆಗೆದುಕೊಂಡು ಬಂದಿರುವಂತದ್ದು. ಈಗ ಪ್ರೆಸೆಂಟ್ ಆಗಿ ನಾವು 2023ರ PM ಗರೀಬ್ ಕಲ್ಯಾಣ ಯೋಜನೆಯ ಅನ್ನ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಒಂದು 5 kg ಅಕ್ಕಿಯನ್ನ ನೀಡ್ತಾ ಇರುವಂತದ್ದು ನಾವು ನೋಡ್ತಾ ಬರ್ತೇವೆ.
ಇನ್ನು ದಾಸೋಹ ಯೋಜನೆ ಅನ್ನುವಂಥದ್ದು ಬರುತ್ತೆ. ಕೇಂದ್ರ ಸರ್ಕಾರದ ಒಂದು ಕಲ್ಯಾಣ ಸಂಸ್ಥೆ ಮತ್ತು ಹಾಸ್ಟೆಲ್ ಯೋಜನೆಯ ಅಡಿಯಲ್ಲಿ ಈ ಒಂದು ಯೋಜನೆ ಬರುವಂತದ್ದು. ಪ್ರತಿ ನಿವಾಸಿಯರಿಗೆ 10 ಕೆಜಿ ಅಕ್ಕಿ ಮತ್ತು 10 ಕೆಜಿ ಅಕ್ಕಿ, 5 ಕೆಜಿ ಗೋಧಿ ಅಂತ ಒಟ್ಟು 15 ಕೆಜಿ ಆಹಾರ ಧಾನ್ಯವನ್ನ ಒದಗಿಸುವಂತಹ ಕೆಲಸ ಇದಾಗುವಂತದ್ದು ದಾಸೋಹ ಯೋಜನೆ ಅಡಿಯಲ್ಲಿ. ಅನ್ನ ಸುವಿಧಾ ಯೋಜನೆ ಇದು 90 ವರ್ಷ ಮೇಲ್ಪಟ್ಟಂತಹ ಒಂದು ಹಿರಿಯ ನಾಗರಿಕರಿಗೆ ಪಡಿತರ ಚೀಟಿಯನ್ನು ಹೊಂದಿರಲಿ ಅವರು BPLR ಆರ್ APL APL ಅಲ್ಲ AAY ಇವರು ಹೊಂದಿದ್ರೆ, ಇವರಿಗೆ ಹಿರಿಯ ನಾಗರಿಕರಾಗಿದ್ರೆ ಇವರಿಗೆ ಮನೆ ಬಾಗಿಲಿಗೆ ಪಡಿತರ ಒಂದು ಆಹಾರ ವಿತರಣೆಯನ್ನ ಮಾಡುವಂತಹ ಕೆಲಸ ಈ ಅನ್ನ ಸುವಿಧಾ ಯೋಜನೆ ಅಡಿಯಲ್ಲಿ ಇರುವಂತದ್ದು. ಆಹಾರವಾಣಿ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ಈ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಈ ಪಡಿತರ ವ್ಯವಸ್ಥೆಯಲ್ಲಿ ಏನಾದರೂ ಕುಂದುಕೊರತೆಗಳಿದ್ರೆ ಅಥವಾ ನಿಮ್ಮ ದೂರುಗಳನ್ನ ವ್ಯವಸ್ಥಿತವಾಗಿ ಒಂದು ಹಂಚಿಕೊಳ್ಳುವಂತಹ ಪ್ರಯತ್ನ 1962 ಒಂದು ಟೋಲ್ ಫ್ರೀ ನಂಬರ್ಗೆ ಮೂಲಕವಾಗಿ ಆಹಾರವಾಣಿಯ ಮೂಲಕವಾಗಿ ನಿಮ್ಮ ದೂರುಗಳನ್ನ ದಾಖಲೆ ಮಾಡಬಹುದು. ಜೊತೆಗೆ PDS ನಲ್ಲಿ ಆಗುವಂತಹ ಅಕ್ರಮಗಳನ್ನ ತಡೆಗಟ್ಟುವಂತಹ ನಿಟ್ಟಿನಿಂದ ವೆಬ್ ಕ್ಯಾಮೆರಾಗಳನ್ನ ಅಲ್ಲಿ ಅಳವಡಿಸಿರುವಂತದ್ದು, ಬಯೋಮೆಟ್ರಿಕ್ ಸಾಧನಗಳನ್ನ ಈ ಒಂದು ವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಬರ್ತೇವೆ. ಹಾಗೆ 1967 ಟೋಲ್ ಫ್ರೀ ನಂಬರ್ ಆಗಿರುತ್ತೆ. ನಿಮ್ಮ ದೂರುಗಳನ್ನ ದಾಖಲೆ ಇದರ ಮೂಲಕವಾಗಿ ಮಾಡಬಹುದು. ಇದು ಆಹಾರ ಭದ್ರತೆಗೆ ಇರುವಂತಹ ಕೆಲವೊಂದು ಯೋಜನೆಗಳು ಕರ್ನಾಟಕದ ಸರ್ಕಾರದಿಂದ. ಇದಿಷ್ಟು ಇವತ್ತಿನ ಒಂದು ತರಗತಿ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಮತ್ತೊಂದಿಷ್ಟು ಯೋಜನೆಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಥ್ಯಾಂಕ್ ಯು.